ಇಂದಿನ ವಿಡಿಯೋದಲ್ಲಿ ಆ ಹೆಣ್ಣಿನ ಆತ್ಮ ಅವನಿಗೆ ಏನೆಲ್ಲ ಕಾಟ ಕೊಡ್ತು, ಹೇಗೆಲ್ಲ ಆಟ ಆಡಿಸ್ತು ಅನ್ನೋದನ್ನ ನೋಡಿದ್ದೀವಿ. ಮತ್ತು ಆ ಘಟನೆಗಳನ್ನೆಲ್ಲ ಹಿರಿಯ ವ್ಯಕ್ತಿಗೆ ತಿಳಿಸಿದಾಗ ಆ ಹಿರಿಯ ವ್ಯಕ್ತಿ ಅಲ್ಲಿ ಏನು ನಡೆದಿತ್ತು ಅನ್ನೋದನ್ನು ಹೇಳೋದಕ್ಕೆ ಸ್ಟಾರ್ಟ್ ಮಾಡಿರ್ತಾನೆ. ಮುಂದಿನ ಕತೆ ಇಲ್ಲಿಂದ ಸ್ಟಾರ್ಟ್ ಆಗುತ್ತೆ ನೋಡಿ. ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ, AB ವೈರಲ್ ವಿಡಿಯೋಸ್ ಕನ್ನಡ ಯೂಟ್ಯೂಬ್ ಚಾನೆಲ್ಗೆ ತಮ್ಮೆಲ್ಲರಿಗೂ ಸ್ವಾಗತ. ಬನ್ನಿ ಮುಂದೆ ಏನಾಗುತ್ತೆ ಅಂತ ಈ ವಿಡಿಯೋದಲ್ಲಿ ನೋಡೋಣ. ನನ್ನ ಕೊಂದು ನೀನಿನ್ನೂ ಬದುಕಿದ್ಯಾ ಅನ್ನೋ ಆ ಹೆಣ್ಣಿನ ಧ್ವನಿ ಕೇಳಿದಾಗಿಂದ ಗಿರೀಶನ್ ಕೈ ತುಂಬಾನೇ ನಡಗಕ್ಕೆ ಸ್ಟಾರ್ಟ್ ಆಗುತ್ತೆ. ತುಂಬ ಭಯ ಪಟ್ಕೋತಾ ಇರ್ತಾನೆ. ಭಯ ಪಟ್ಕೊಂಡು ಅವನು ಆ ಹಿರಿಯ ವ್ಯಕ್ತಿಯ ಕಡೆ ತಿರುಗಿ ನೋಡ್ತಾನೆ. ಆಗ ಆ ಹಿರಿಯ ವ್ಯಕ್ತಿ ಕೂಡ ಗಿರೀಶನ್ ಕಡೆ ನೋಡ್ತಾನೆ. ಗಿರೀಶ ಆ ಹಿರಿಯ ವ್ಯಕ್ತಿನ ಕೇಳ್ತಾನೆ, ಈಗ ನಾನು ಏನ್ ಮಾಡ್ಬೇಕು, ಇದರಿಂದ ನಾನು ಹೊರಗಡೆ ಬರಬೇಕು ಅಂದ್ರೆ ನಾನು ಏನ್ ಮಾಡ್ಬೇಕು ಅಂತ. ಅವಾಗ ಆ ಹಿರಿಯ ವ್ಯಕ್ತಿ ಹೇಳ್ತಾನೆ, ಆ ಹೆಣ್ಣಿನ ಆತ್ಮ ನಿನ್ನ ಚೂಸ್ ಮಾಡ್ಕೊಂಡಿದೆ ಅಂದ್ರೆ ಅದಕ್ಕೆ ಒಂದು ಕಾರಣ ಇದ್ದೇ ಇರುತ್ತೆ. ಸತ್ಯ ಹೊರ ಬರಬೇಕಾಗಿರೋ ಸಮಯ ಈಗ ಬಂದಿದೆ ಅನ್ಸುತ್ತೆ ಅಂತ ಆ ಹಿರಿಯ ವ್ಯಕ್ತಿ ಗಿರೀಶನ್ಗೆ ಹೇಳ್ತಾನೆ. ಈ ಮಾತನ್ನೆಲ್ಲ ಕೇಳಿಸ್ಕೊಂತ ಇರೋ ಗಿರೀಶ ತುಂಬಾನೇ ಗಾಬರಿ ಆಗ್ತಾನೆ. ಅವನ್ಗೆ ಆಲ್ರೆಡಿ ಭಯ ಇರುತ್ತೆ. ಸೊ ಅವನ್ಗೆ ಇನ್ನೂ ಭಯ ಆಗುತ್ತೆ. ಅಯ್ಯೋ ನಾನು ಏನ್ ಮಾಡ್ಲಿ, ಇದರಿಂದ ಹೆಂಗ್ ಹೊರ ಬರೋದು ಅಂತ ಯೋಚನೆ ಮಾಡ್ತಾ ಇರ್ತಾನೆ. ಆ ಹಿರಿಯ ವ್ಯಕ್ತಿ ತನಗೆ ಗೊತ್ತಿರೋ ಪೊಲೀಸ್ ಪೇದೆಯಿಂದ ಲಕ್ಷ್ಮಿ ಕೇಸ್ ರಿಪೋರ್ಟ್ನ ತರಿಸ್ಕೋತಾನೆ. ತರಿಸ್ಕೊಂಡು ಅದರಲ್ಲಿ ಏನಿದೆ ಅನ್ನೋದನ್ನ ಗಿರೀಶನ್ಗೆ ಹೇಳ್ತಾನೆ. ಆ ಪೊಲೀಸ್ ರಿಪೋರ್ಟಲ್ಲಿ ಬರೆದಿರುತ್ತೆ ಅದು ಒಂದು ಆಕ್ಸಿಡೆಂಟಲ್ ಡೆತ್ ಅಂತ. ಆದ್ರೆ ಆ ಸಮಯದಲ್ಲಿ ತೆಗ್ದಿರೋ ಫೋಟೋಸ್ ನೋಡಿದ್ರೆ ಆ ಹೆಣ್ಣಿನ ಕೈ ಮೇಲೆ ಹಿಡಿತಗಳ ಗುರುತಿರುತ್ತೆ ಮತ್ತು ಕುತ್ತಿಗೆ ಮೇಲೆ ಹಗ್ಗದ ಗುರುತುಗಳು ಕಾಣಿಸ್ತಾ ಇರುತ್ತೆ. ಗಿರೀಶ ಆ ಫೋಟೋಸ್ನ ನೋಡ್ತಿರ್ಬೇಕಾದ್ರೆ ಶಂಕರಪ್ಪ ನಿಧಾನವಾಗಿ ಹೇಳ್ತಾನೆ, ಅವಳು ಕೆಲಸ ಮಾಡ್ತಿದ್ದ ಮನೇಲಿ ಒಬ್ಬ ದೊಡ್ಡ ವ್ಯಕ್ತಿ ಇರ್ತಾನೆ. ಅವನು ಊರಿಗೇನೆ ದೊಡ್ಡ ಮನುಷ್ಯ. ಸೊ ಅವನ ಹತ್ರ ಇರೋ ಪವರಿಂದ, ಹಣದಿಂದ ಈ ಕೇಸನ್ನ ಪೊಲೀಸರ ಕಡೆಯಿಂದ ಮುಚ್ಚಾಕ್ಸಿರ್ತಾನೆ. ಪೊಲೀಸರು ಕೂಡ ಈ ಕೇಸ್ನ ತನಿಖೆನ ಅರ್ಧದಲ್ಲೇ ಕೈ ಬಿಟ್ಟು ಆಕ್ಸಿಡೆಂಟಲ್ ಡೆತ್ ಅಂತ ರಿಪೋರ್ಟ್ ಮಾಡಿ ಸುಮ್ಮನಾಗ್ಬಿಡ್ತಾರೆ. ಇದನ್ನೆಲ್ಲ ಕೇಳಿಸ್ಕೊತಿರೋ ಗಿರೀಶ ಕೇಳ್ತಾನೆ, ಆ ವ್ಯಕ್ತಿ ಯಾರು, ಅವನು ಎಲ್ಲಿದ್ದಾನೆ ಈಗ? ಅದಕ್ಕೆ ಆ ಹಿರಿಯ ವ್ಯಕ್ತಿ ಹೇಳ್ತಾನೆ, ಅವನು ಈಗಲೂ ಕೂಡ ಇದೇ ಊರಿನಲ್ಲಿ ಇದ್ದಾನೆ ಅಂತ. ಅಷ್ಟರಲ್ಲಿ ಹೊರಗಡೆ ಸಡನ್ ಆಗಿ ಜೋರಾಗಿ ಮಳೆ ಸುರಿಯೋಕೆ ಸ್ಟಾರ್ಟ್ ಆಗುತ್ತೆ. ಬಾಗ್ಲು ಕ್ಲೋಸ್ ಆಗುತ್ತೆ. ಮನೆಯೊಳಗೆ ತಣ್ಣಗೆ ಗಾಳಿ ಬೀಸುತ್ತೆ. ಗೋಡೆಯ ಮೇಲೆ ಮತ್ತೆ ಅದೇ ಹೆಜ್ಜೆ ಗುರುತು ಮತ್ತು ಕೈ ಗುರುತುಗಳು ಕಾಣಿಸ್ತಾ ಇರುತ್ತೆ. ಆ ಹೆಜ್ಜೆ ಗುರುತು ಮತ್ತು ಕೈ ಗುರುತಿನ ಜೊತೆಗೆ 12 ಅನ್ನೋ ಒಂದು ಸಂಖ್ಯೆ ಕೂಡ ಅವ್ರಿಗೆ ಕಾಣಿಸ್ತಾ ಇರುತ್ತೆ. ಅದನ್ನ ನೋಡಿ ರವಿಗೆ ತುಂಬಾನೇ ಗಾಬರಿ ಆಗುತ್ತೆ. ಅವನ್ಗೆ ಭಯಕ್ಕೆ ಉಸಿರು ಗಟ್ದಂಗ ಆಗ್ಬಿಡುತ್ತೆ. ಇದನ್ನೆಲ್ಲ ನೋಡ್ತಾ ಇದ್ದ ಆ ಹಿರಿಯ ವ್ಯಕ್ತಿ ಗಿರೀಶನ್ಗೆ ಹೇಳ್ತಾನೆ, ಅವಳಿಗೆ ಮುಕ್ತಿ ಬೇಕಾಗಿಲ್ಲ, ಅವಳಿಗೆ ನ್ಯಾಯ ಬೇಕು. ಅದಕ್ಕೆ ಆ ಆತ್ಮ ನಿನ್ನನ್ನ ಆಯ್ಕೆ ಮಾಡ್ಕೊಂಡಿದೆ. ಆ ಒಂಟಿ ಮರದ ಕೆಳಗೆ ಅವಳಿಗೆ ಏನ್ ಅನ್ಯಾಯ ಆಗಿತ್ತೋ ಅದಕ್ಕೆ ಅವಳು ನ್ಯಾಯಕ್ಕೋಸ್ಕರ ಕಾಯ್ತಾ ಇದ್ದಾಳೆ ಅಂತ ಆ ಹಿರಿಯ ವ್ಯಕ್ತಿ ಹೇಳ್ತಾ ಇರ್ತಾನೆ. ಅಷ್ಟರಲ್ಲೇ ರವಿ ಕಿವಿ ಹತ್ರ ಒಂದು ಪಿಸು ಧ್ವನಿಯಲ್ಲಿ ನಾಳೆ ರಾತ್ರಿ, ನಾಳೆ ರಾತ್ರಿ ಅಂತ ಒಂದು ಹೆಣ್ಣಿನ ಶಬ್ದ ಕೇಳಿಸ್ತಾ ಇರುತ್ತೆ. ರವಿ ಆ ಹಿರಿಯ ವ್ಯಕ್ತಿಯ ಮುಖ ನೋಡಿ ನಾಳೆ ರಾತ್ರಿ ಅಂತ ಬಾಯಿದಲ್ಲಿ ಹೇಳ್ತಿರ್ಬೇಕಾದ್ರೆ ಹೊರಗಡೆ ಅವನ ಗಾಡಿ ಸ್ಟಾರ್ಟ್ ಆಗೋ ಶಬ್ದ ಕೇಳಿಸುತ್ತೆ. ಅವನು ಭಯದಿಂದ ಕಿಟಕಿ ಹತ್ರ ಹೋಗಿ ತನ್ನ ಗಾಡಿಯ ಕಡೆ ನೋಡ್ತಾನೆ. ಆದ್ರೆ ಗಾಡಿ
ಅಲ್ಲೇ ನಿಂತಿರುತ್ತೆ, ಸ್ಟಾರ್ಟ್ ಆಗಿರಲ್ಲ. ಆದ್ರೆ ಅವನ್ ಬೈಕಿನ ಮಿರರಲ್ಲಿ ಒಂದು ಹೆಣ್ಣಿನ ಪ್ರತಿಬಿಂಬ ಕಾಣಿಸ್ತಾ ಇರುತ್ತೆ. ಆ ಹೆಣ್ಣಿನ ಪ್ರತಿಬಿಂಬದ ಮಾತು ಅವನಿಗೆ ಸ್ಪಷ್ಟವಾಗಿ ಕೇಳಿಸ್ತಾ ಇರುತ್ತೆ. ಆ ಕೊನೆಯ ರಾತ್ರಿ, ಆ ಕೊನೆಯ ರಾತ್ರಿ. ಹಾಗಾದ್ರೆ ಆ ಕೊಲೆ ಮಾಡಿದ ವ್ಯಕ್ತಿ ಯಾರು? ಆ ಒಂಟಿ ಮರದ ಬಳಿ ನಡೆದ ಘಟನೆ ಆಗಲಿ ಏನು? ಲಕ್ಷ್ಮಿ ಆತ್ಮಕ್ಕೆ ಶಾಂತಿ ಸಿಗುತ್ತಾ? ನೋಡಿ ಮುಂದಿನ ಭಾಗ ಮುಂದಿನ ವಿಡಿಯೋದಲ್ಲಿ. ಅದು ಕೊನೆಯ ಭಾಗ ಆಗಿರುತ್ತೆ. ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಥ್ಯಾಂಕ್ ಯು. ಬಾಯ್.